ಎಲ್ರಿಗೂ ನಮಸ್ಕಾರ. ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ವಿಭಾಗದಲ್ಲಿ ತೊಂದರೆಯನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಮುಖ್ಯವಾಗಿ ಹೇಳಬೇಕೆಂದರೆ ಈ ಕಚ್ಚಾ ತೈಲ ವಿಚಾರದಲ್ಲಿ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರತಿಯೊಂದು ರಾಷ್ಟ್ರಕ್ಕೂ ತೈಲದ ಅಗತ್ಯವಿದೆ. ಯುದ್ಧದಿಂದಾಗಿ ಅದು ಪೂರೈಕೆ ಆಗುತ್ತಿಲ್ಲ. ಇದರಿಂದಾಗಿ ಆ ರಾಷ್ಟ್ರದ ಆರ್ಥಿಕತೆ ಮೇಲೆ ತುಂಬ ಪ್ರಮಾಣದಲ್ಲಿ ಒಂದು ಪರಿಣಾಮ ಬೀಳುತ್ತೆ. ಹೆಚ್ಚಿನ ತೈಲಗಳು ಗಲ್ಫ್ ರಾಷ್ಟ್ರದಿಂದ ಆಮದಾಗುತ್ತದೆ. ಭಾರತ ಕೂಡ ಅಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತದೆ. ಆ ಪ್ರದೇಶದಲ್ಲಿ ಯುದ್ಧ ನಡೆಯುವುದರಿಂದ ಹಾರ್ಮುಜ್ ಜಲಸಂಧಿಯನ್ನು ಬಂದಾಗಿರುವುದರಿಂದ ಯಾವುದೇ ಹಡಗುಗಳು ಸಂಚರಿಸುವುದಿಲ್ಲ. ಒಂದು ವೇಳೆ ಸಂಚರಿಸಿದರೆ ಅದರ ಮೇಲೆ ದಾಳಿ ನಡೆಯುತ್ತೆ. ಆಂತರಿಕ ಬಳಕೆಗೆಂದು ಇಡಲಾಗಿರುವ ತೈಲ ಸಂಗ್ರಹವನ್ನು ಬಿಡುಗಡೆ ಮಾಡಬೇಕೆಂಬುದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯಾದ IEA ಅಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರು ಮಾಡಿರುವ ಪ್ಲಾನ್ಗೆ ಭಾರತ ನಕಾರ ತೋರಿದೆ. ಇದು ಸ್ಥಾಪನೆಯಾದ ವರ್ಷ 1974ರಲ್ಲಿ. 1973ರಲ್ಲಿ ತೈಲ ಬಿಕ್ಕಟ್ ನಂತರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲಿದೆ. ಇದರ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲಗಳ ದರವನ್ನು ನಿಯಂತ್ರಿಸುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿಯೂ ಕೂಡ ಕಚ್ಚಾ ತೈಲಗಳ ಕೊರತೆ ಆಗದಂತೆ ನೋಡಿಕೊಳ್ಳುವುದು. ಇವರು ಹೇಳುತ್ತಾರೆ, ಜಾಗತಿಕವಾಗಿ ತೈಲ ಬೆಲೆ ಕಡಿಮೆಗೊಳಿಸಲು ತೈಲ ಸಂಗ್ರಹ ಬಿಡುಗಡೆ ಮಾಡಬೇಕು. ಎಲ್ಲ ದೇಶಗಳಿಗೂ ಕರೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿರುವ ರಿಸರ್ವ್ ಕಚ್ಚಾ ತೈಲಗಳನ್ನು ಹೊರತೆಗೆಯಬೇಕು. ಪ್ರಪಂಚನಾದ್ಯಂತ ಉಂಟಾದ ಅಭಾವಕ್ಕೆ ಸಹಕಾರಿ ಆಗಬೇಕು ಅಂತ ಹೇಳಿಕೆ ಕೊಡ್ತಾರೆ. ನೋಡಿ, ಕೆಲವೊಂದು ರಾಷ್ಟ್ರಗಳು ಇದನ್ನು ರಿಸರ್ವ್ ಮಾಡಿರೋದು ಕಷ್ಟ ಕಾಲದಲ್ಲಿ ಸಹಾಯವಾಗಲಿ ಅಂತ. ಅದನ್ನು ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಅದನ್ನೆಲ್ಲ ಈಗ ಹೊರತೆಗೆದು ಬಿಟ್ಟರೆ ಆ ರಾಷ್ಟ್ರಗಳು ಕಚ್ಚಾ ತೈಲಗಳಿಗೆ ಏನು ಮಾಡಬೇಕು? ಇದಕ್ಕೆ ಭಾರತ ಕೂಡ ಉತ್ತರ ಕೊಟ್ಟಿದೆ. ಅವರು ನೀಡಿರುವ ಕರೆಗೆ ಭಾರತ ಕೊಟ್ಟಿಲ್ಲ. ಬಿಕ್ಕಟ್ಟು ಸೃಷ್ಟಿಸಿದವರು ನಾವಲ್ಲ, ನಮ್ಮಿಂದ ಈ ಕೆಲಸ ಆಗಲ್ಲ ಅಂತ ಭಾರತ ಹೇಳಿದೆ. ತೈಲ ಸಂಗ್ರಹವನ್ನು ಭಾರತ ಬಿಡುಗಡೆ ಮಾಡುವುದಿಲ್ಲ. ಈ ಬಿಕ್ಕಟ್ಟು ಸೃಷ್ಟಿಗೆ ನಾವು ಕಾರಣರಲ್ಲ. ಇದಕ್ಕೆ ಕಾರಣರಾದವರು ತೈಲ ಬೆಲೆ ಇಳಿಕೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಭಾರತದಲ್ಲಿ 140 ಕೋಟಿ ಜನರಿಗೆ ಅವಶ್ಯಕತೆ ಇದೆ. ಅದನ್ನು ಈಗ ಹೊರಗೆ ತೆಗೀರಿ ಅಂದರೆ ಅದು ಹೇಗೆ ಆಗುತ್ತೆ? ನಾವು ಮಾಡಿದ್ದು ನಮ್ಮ ಸೇಫ್ಟಿಗೋಸ್ಕರ, ಬೇರೆಯವರಿಗೋಸ್ಕರ ಅಲ್ಲ. ಭಾರತ ಇದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಭಾರತದ ಭೂಗತ ತೈಲ ಸಂಗ್ರಹ ಸಾಮರ್ಥ್ಯ 5.33 ಮಿಲಿಯನ್ ಟನ್ಗಳಷ್ಟಿವೆ. ಆದರೆ ಇದರಲ್ಲಿ 80% ಮಾತ್ರವೇ ಭರ್ತಿಯಾಗಿರುವುದು. ಭಾರತಕ್ಕೆ ಮೊದಲ ಬಳಕೆ ಎನ್ನುವುದು ಸರ್ಕಾರದ ನೀತಿಯಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯವಾದಾಗ ಈ ಸಂಗ್ರಹವನ್ನು ಬಳಸಲಾಗುತ್ತದೆ ಎಂದು ಸರ್ಕಾರಗಳು ತಿಳಿಸಿವೆ. ಭಾರತದಲ್ಲಿ ಭೂಗತ ತೈಲ ಸಂಗ್ರಹಗಾರರು 3 ಕಡೆ ಇವೆ. ಕರ್ನಾಟಕದಲ್ಲಿ 2 ಹಾಗೆ ಆಂಧ್ರ ಪ್ರದೇಶದಲ್ಲಿ 1 ಕಡೆ ಇದೆ.